ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಮಧುಗಿರಿ ತಾಲೂಕು ಐಡಳ್ಳಿ ಹೋಬಳಿ ಮಾಲಗೊಂಡನಹಳ್ಳಿ ಗ್ರಾಮ. ಇವರು ಈ ಮಧುಗಿರಿ ಅವರು ಈಗ ಭಾಗ್ಯಮ್ಮ ಅಂತ ಇದ್ದಾರೆ. ಅವರು ನಮ್ಮ ಜಮೀನಿಗೆ ಬಂದುಬಿಟ್ಟು ನೀವು ಆಂಧ್ರದವರು ನಿಮ್ಗೆ ಆಗಲ್ಲ, ಕರ್ನಾಟಕದಾಗ ಹೆಂಗೆ ತೊಗೊಂಡ್ರಿ ನೆಲನ, ಇದು ನಿಮ್ಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದು ಹೊಡೆಯೋದು, ಟಾಗಟ್ರ್ ಮೇಲೆ ಎಕ್ಸೋದು ಈ ಥರ ಮಾಡ್ತಿದ್ದಾರೆ. ಅವರು ಯಾರು ಅಂತ ಕೇಳಿದ್ರೆ ನೀವು ಯಾರು ಅಂತಂದ್ರೆ ನಾವು ರಾಜಣ್ಣ ಕಾಡೆ ಅವರು, ರಾಜಣ್ಣ ಅವರೇ ನಮಗೆ ಇದು ಮಾಡಿರೋದು. ರಾಜಣ್ಣ ಅವ್ರು ಹೇಳ್ತಾರ ಬಂದು ನಿಮಗೆ ನೀವು ಆಂಧ್ರದವ್ರನ್ನ ಬಿಡಿಸ್ಕೋಬೇಡಿ, ಕರ್ನಾಟಕದಕ್ಕೆ ಆ ಜಮೀನು ಕೊಡಬೇಡಿ ಅಂತ ಹೇಳ್ಬಿಟ್ಟು ರಾಜಣ್ಣ ಅವರನ್ನು ಹೇಳಿದ್ರೆ ಇವ್ರಿಗೆ. ಅವರು ನಮಗೆ ನ್ಯಾಯ ಮಾಡಬೇಕಂತ ಹೇಳ್ಬಿಟ್ಟು ನಾವು ಈಗ ವಿಡಿಯೋ ಮಾಡ್ತಾಯಿದ್ದೀವಿ. ಈಗ ಇವ್ರು ನಮ್ಮ ಅಪ್ಪ ನಮ್ಮ ಅವ್ರಿಗೆ ಅಮಾಯಕರು, ಅವ್ರಿಗೇನು ಗೊತ್ತಿಲ್ಲ. ಪೊಲೀಸ್ ಸ್ಟೇಷನಾಗಿ ಹೋಗ್ಬಿಟ್ರೆ ಅವ್ರ ಕಡೆನೇ ಸಪೋರ್ಟ್ ಮಾಡ್ತಿದ್ದಾರೆ. ರಾಜಣ್ಣ ಅವ್ರು ಫೋನ್ ಮಾಡಿದ್ದಾರೆ ನಮಗೆ. ನಾವು ರಿಜಿಸ್ಟ್ರ್ ಮಾಡಿ 1971 ಕೊಂಡಿರೋದು ಜಮೀನು, ನಮ್ಮ ತಾತ ಕೊಂಡಿರೋದು. ಅದು ಈ 4 ಎಕರೆ 400 ರೂಪಾಯಿಗೆ ಕೊಂಡಿದ್ದಾರೆ ಅವಾಗ. ಆದರೆ ನಾವು ಆಂಧ್ರದವರು ಅಂತ ಹೇಳ್ಬಿಟ್ಟು ನಮ್ಮನ್ನು ದಬ್ಬಾಳಿಕೆ ಮಾಡಿ ಈ ಥರ ಮಾಡ್ತಿದ್ದಾರೆ. ಪೊಲೀಸ್ ಅವ್ರನ್ನ ಯೂಸ್ ಮಾಡ್ಕೊಂಡು ಆ ಅಮ್ಮ ಭಾಗ್ಯಮ್ಮ ಅಂತ ಹೇಳ್ಬಿಟ್ಟು ಮಧುಗಿರಿನಂತೆ ಮಾತಾಡಿದ್ರೆ ನಾವು ರಾಜಣ್ಣ ರೈಟ್ ಹ್ಯಾಂಡು, ನಾವು SC ST ಅವರು, ನಿಮ್ಗೆ ಹೆಂಗೆ ಬರುತ್ತೆ, ನಾವು ದುಡ್ಡು ಕೊಟ್ಟಿಲ್ವ 1971ರಲ್ಲಿ ದುಡ್ಡು ಕೊಟ್ಟಿಲ್ವಾ, ಅದು ಕಲ್ಲುಗಳನ್ನು ಕೊಟ್ಟಿದ್ವಾ, ನೀವು ಇದು ತಕ್ಷಣ ನಮಗೆ ನ್ಯಾಯ ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ರಾಜಣ್ಣ ಅವ್ರಿಗೆ ನೀವು ಮನವಿ ಮಾಡ್ತಾಯಿದ್ದೀವಿ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಸರ್. ನೀವು ಇದು ನಿಮ್ಮ ಹೆಸರು ಹೇಳ್ಕೊಬಿಟ್ಟು ಈ ಥರ ಕೆಲವರು ಮಧುಗಿರಿ ತಾಲೂಕ್ದಾರ ಲೀಡ್ರುಗಳು ಈ ಥರ ಬಂದು ನಮ್ಮನ್ನು ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಅವ್ರನ್ನ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವು ಹೇಳಿ ಸರ್. ನಾವು ಪದೇ ಅವ್ರು ಆಂಧ್ರದವರು ನೀವು ಹೆಂಗೆ ಬರುತ್ತೆ ಅಂತ ಹೇಳ್ತೀರಾ? ನಾವೇನ ಪಾಕಿಸ್ತಾನದಲ್ಲಿದ್ದೀವ? ಆಂಧ್ರ ಅಂದರೆ ಪಾಕಿಸ್ತಾನ ಏನಾದ್ರೂ ಹೇಳಿ? ನಾವು ಇಂಡಿಯಾದಾಗೆ ತಾನೇ ಇರೋದು. ನಾವು ಇಂಡಿಯಾದಲ್ಲಿ ಎಲ್ಲಾದರೂ ಆಸ್ತಿ ಕೊಂಬೋದು ಮಾಡ್ಬೋದು. ರಿಜಿಸ್ಟ್ರ್ ಆಗೈತೆ ನಮ್ಮದು. ರಿಜಿಸ್ಟ್ರ್ ಆಗಿ ನೆಲಕ್ಕೆ ಬಂದವ್ರು ನೀವು ಆಂಧ್ರದವರು ಅಂತಂದು ಹೇಳ್ಬಿಟ್ಟು ಎಷ್ಟು ಮಾತ್ರ ಸರಿ ಸಿದ್ದರಾಮಯ್ಯಗೂ ಅವ್ರಿಗೂ ಹೇಳ್ತೀವಿ. ದಯವಿಟ್ಟು ನಮ್ಗೆ ನ್ಯಾಯ ಮಾಡಿಕೊಡ್ಬೇಕು. ಇಷ್ಟೇ ಸರ್ ನಮ್ಮ ಮನವಿ ಹೇಳೋದು. ಹೇಳಪ್ಪ, ನೀನು ಮಾತಾಡು. ಹಲೋ, ಸುಮ್ಮನೆ ಮಾತಾಡು. ಹೇಳು. ನೀವು ಯಾವಾಗ ನೆಲ ಕೊಂಡಿದ್ದು ಹೇಳು? ನಾವು ಕೊಂಡಿದ್ದು 60 ವರ್ಷ ಆಯ್ತೆ ಆಮೇಲೆ. ಹಾಂ ಹೇಳು. ಹೇಳು ಸುಮ್ಮನೆ. 60 ವರ್ಷ ಆಗಿದೆ ಸರ್ ನಾವು ಕೊಂಡು. ನಮ್ಮಪ್ಪ ನಾವು ಹುಡುಗರಾಳಿಂದ ನಾವು ಗೇಯ್ತಾ ಇದ್ದೀವಿ, ಉಳುಮೆ ಮಾಡಿಕೊಂಡು. ಯಾರೂ ಬರಲಿಲ್ಲ. ಆ ಅಮ್ಮ ಇವತ್ತು ಉಟ್ಕೊಂಡು ಬಂದು ನಮ್ಮದು ಜಮೀನು ಆಂಧ್ರದವರು ಅಂತ ಹೇಳ್ತಾರೆ. ಏನಕ್ಕೆ ಆಂಧ್ರದವ್ರು ಬೇಕು ಅಂದರೆ ನೀವು ಕರ್ನಾಟಕದವ್ರು ಬಂದ್ಬಿಟ್ಟು ನಮ್ಮ ಆಂಧ್ರದಾಗ ಜಮೀನು ಕೊಂಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ನಾವು ಆಂಧ್ರದವ್ರು ಮಾತ್ರ ಕರ್ನಾಟಕಕ್ಕೆ ಬರಬಾರ್ದಾ? ಇದೇನಾ ನಿಮ್ಮ ದೊಡ್ಡ ಸ್ಥಾನ ಹೇಳಿ? ಯಾರು ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಗೆ ಅರ್ಥವಾಗ್ತಿಲ್ಲ. ದಯವಿಟ್ಟು ನಾವು ಹೇಳೋದು ಒಂದೇ ವಿಷಯ.